हेलो फ्रेंड्स, वेलकम बैक टू अ ಚಾನಲ್। ಇವತ್ತಿನ ನಮ್ಮ ರೆಸಿಪಿ ಮನೆಯಲ್ಲಿಯೇ ನಾವು ಸ್ಟ್ರೀಟ್ ಅಲ್ಲಿ ಸಿಗುವಂತಹ ಹೊರಗಡೆ ಸಿಗುವಂತ ಪಾವ್ ಭಾಜಿಗೆ ಮಾಡುವಂತ ಪಾವ್ ಭಾಜಿ ಮಸಾಲೆ ಅಂದ್ರೆ ಭಾಜಿ ಮಾಡೋದು ಹೇಗೆ ಅಂತ ನೋಡೋಣ। ತುಂಬಾನೇ ಈಜಿಯಾಗಿ ಮಾಡ್ಕೋಬಹುದು ಹಾಗೂ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು। ನಾನು ಹೇಳುವ ಕೆಲವೊಂದು ಟಿಪ್ಸ್ ಮತ್ತೆ ಟ್ರಿಕ್ಸ್ ನ ಫಾಲೋ ಮಾಡಿ ಮನೆಯಲ್ಲೇ ನಾವು ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಪಾವ್ ಭಾಜಿಯನ್ನ ಮಾಡ್ಕೋಬಹುದು। सो ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಮತ್ತೆ ಡೀಟೇಲ್ಡ್ ರೆಸಿಪಿಯನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೀವು ಒಂದ್ಸರ್ತಿ ನೋಡ್ಕೋಬಹುದು। ಸೋ ಇವಾಗ ಶುರು ಮಾಡೋಣ। ಫಸ್ಟ್ ಒಂದು ಕುಕ್ಕರಿಗೆ 2 ರಿಂದ 3 ಚಮಚ ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ 1 ಚಮಚ ಹಾಗೂ ಇದಕ್ಕೆ 2 ಚಮಚ ಆಗುವಷ್ಟು ಪಾವ್ ಭಾಜಿ ಮಸಾಲ। ನಾವಿಲ್ಲಿ ತರಕಾರಿ ಹಾಕಿ ಬೇಯಿಸ್ಕೊಳ್ಬೇಕು। ಈ ತರಕಾರಿ ಜೊತೆಗೆ ಪಾವ್ ಭಾಜಿ ಮಸಾಲಾನ ಹಾಕಿದ್ರೆ ಇದು ತುಂಬಾನೇ ಟೇಸ್ಟ್ ಕೊಡುತ್ತೆ। ಹಾಗೂ ಇದಕ್ಕೆ ಹೆಚ್ಚಿರುವಂತ 3 ಟೊಮೆಟೊ ಫಸ್ಟ್ ಇದನ್ನ ಹಾಕಿ 1 ನಿಮಿಷ ಇದನ್ನ ಬಾಡಿಸ್ಕೋಬೇಕು। ಇದಕ್ಕೆ ತರಕಾರಿಗೆ ಬೀಟ್ರೂಟ್, ಪೊಟೆಟೊ ಮತ್ತೆ ಕ್ಯಾರೆಟ್। ಬೀಟ್ರೂಟ್ ಹಾಕೋದ್ರಿಂದ ತುಂಬಾನೇ ಕಲರ್ ಬರುತ್ತೆ ಹಾಗೂ ಟೇಸ್ಟ್ ಚೆನ್ನಾಗಿರುತ್ತೆ। ಮತ್ತೆ ಬಟಾಣಿ, ಇದಿಷ್ಟು ತರಕಾರಿಯನ್ನ ಹಾಕೊಂಡಿದ್ದೀನಿ। ಹಾಗೂ ರುಚಿಗೆ ತಕ್ಕಷ್ಟು ಅಂದ್ರೆ ತರಕಾರಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ 2 ಅಥವಾ 3 ನಿಮಿಷ ಇದನ್ನ ಫಸ್ಟ್ ಮಸಾಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಹೊಂದೋ ತರ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು। ಇವಾಗ ಇದಕ್ಕೆ ಬೇಯೋಕೆ ಎಷ್ಟು ನೀರು ಬೇಕು, ಆಲ್ಮೋಸ್ಟ್ 2.5 ಅಥವಾ 2 ಕಪ್ ಸಾಕಾಗುತ್ತೆ। ಹಾಕಿ 3 ವಿಷಲ್ ಇದನ್ನ ಕೂಗಿಸ್ಕೋಬೇಕು। ಸೊ ಅದಾಗೋ ಅಷ್ಟೊತ್ತಿಗೆ ಮಸಾಲೆಯನ್ನ ಮಾಡ್ಕೊಳ್ಳೋಣ। ಇನ್ನೊಂದು ಪ್ಯಾನಿಗೆ 2 ರಿಂದ 3 ಚಮಚ ಎಣ್ಣೆ, 2 ಚಮಚ ಎಣ್ಣೆ ಹಾಕೊಂಡು ಇದಕ್ಕೆ ಎಣ್ಣೆ ಹಾಕಿದ್ಮೇಲೆ ಬೆಣ್ಣೆಯನ್ನ ಹಾಕಿ, ಆವಾಗ ಬೆಣ್ಣೆ ಅಂಟ್ಕೊಳ್ಳೋದಿಲ್ಲ। ಆಮೇಲೆ ಇದಕ್ಕೆ ಹೆಚ್ಚಿರುವಂತ ಈರುಳ್ಳಿ ಜಾಸ್ತಿ ಕೂಡ ಹಾಕೋಬಹುದು। ಇದನ್ನ ಚೆನ್ನಾಗಿ ಒಂದ್ಸರ್ತಿ ಹುರ್ಕೋಬೇಕು। ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ನಾವು ತರಕಾರಿಗೂ ಉಪ್ಪನ್ನ ಹಾಕಿರ್ತೀವಿ, ಸೊ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ। ಹಾಗೂ ಪಾವ್ ಭಾಜಿ ಮಸಾಲ ಯಾವ ಬ್ರ್ಯಾಂಡ್ ಆದ್ರೂ ಆಗುತ್ತೆ, 3 ಚಮಚ ಪಾವ್ ಭಾಜಿ ಮಸಾಲ ಮತ್ತೆ 1 ರಿಂದ 2 ಚಮಚ ಖಾರದ ಪುಡಿ, ನೋಡ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೂ 1 ಅಥವಾ 2 ಹಸಿಮೆಣಸು ಫ್ಲೇವರಿಗೋಸ್ಕರ ಹಾಕಿ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಗೂ ಕಸೂರಿ ಮೇಥಿ, ಇದಿಷ್ಟನ್ನ ಹಾಕಿ ನಾವು ಇದನ್ನ ಚೆನ್ನಾಗಿ ಒಂದ್ಸರ್ತಿ ಬಾಡಿಸ್ಕೋಬೇಕು। ಈ ಮಸಾಲೆ ಚೆನ್ನಾಗಿ ನಾವು ಹುರ್ಕೊಳ್ಬೇಕು। ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಅಥವಾ 2 ಚಮಚ। ಮಸಾಲೆಗಳನ್ನ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಇದನ್ನ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು। ಇದು ಚೆನ್ನಾಗಿ ಒಂದ್ಸರ್ತಿ ಆದ್ಮೇಲೆ ಇದಕ್ಕೆ ನಿಂಬೆ ರಸ 1 ಚಮಚ ಹಾಕೋಬೇಕು, ಅವಾಗ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ। ಹಾಗೂ ಸ್ವಲ್ಪ ನೀರು ಹಾಕಿ ಮಸಾಲೆನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು। ಇವಾಗ ನೋಡಿ ಚೆನ್ನಾಗಿ ಕುಕ್ ಆಗಿ ಎಣ್ಣೆ ಎಲ್ಲ ಸೈಡಿಂದ ಬಿಡ್ತಾ ಇದೆ। ಈ ತರ ಆದ್ರೆ ನಮ್ಮ ಮಸಾಲೆ ರೆಡಿ ಆಯ್ತು। ಇವಾಗ ತರಕಾರಿಗಳು ಕೂಡ ಚೆನ್ನಾಗಿ ಬೆಂದಿದೆ। ನೀವು 3 ಅಥವಾ 4 ವಿಷಲ್ ಹಾಕ್ಸ್ಕೋಬಹುದು, ಬೀಟ್ರೂಟ್ ಇರೋದ್ರಿಂದ ಸ್ವಲ್ಪ 4 ವಿಷಲ್ಲೇ ಬೇಕಾಗತ್ತೆ। ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ, ಇವಾಗಲೇ ಮ್ಯಾಶ್ ಮಾಡಬೇಡಿ, ಜಸ್ಟ್ ಮಿಕ್ಸ್ ಮಾಡಿ ಮಾಡಿರುವಂತ ಮಸಾಲೆಗೆ ಇದನ್ನ ಹಾಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ। ಇದನ್ನ 3 ನಿಮಿಷ ಚೆನ್ನಾಗಿ ಕುಕ್ ಮಾಡಿ, ಆಮೇಲೆ ಇದನ್ನ ಮ್ಯಾಶ್ ಮಾಡಿದ್ರೆ ಈಸಿಯಾಗಿ ಮ್ಯಾಶ್ ಆಗುತ್ತೆ। ಇವಾಗಲೇ ಮಾಡಕ್ ಹೋದ್ರೆ ಅದು ಮ್ಯಾಶ್ ಆಗೋದಿಲ್ಲ। ಸೊ 3 ನಿಮಿಷ ಆದ್ಮೇಲೆ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ। ಸೊ ನೋಡಿ ಚೆನ್ನಾಗಿ ಮ್ಯಾಶ್ ಆಗಿದೆ। ಇದನ್ನ 2 ಅಥವಾ 3 ನಿಮಿಷ ಕುಕ್ ಮಾಡಿ ಉಪ್ಪು ಖಾರ ಎಲ್ಲ ನೋಡಿದ್ರೆ ನಮ್ಮ ಭಾಜಿ ರೆಡಿ ಆಯ್ತು। ಇವಾಗ ಒಂದು ತವಾ ಇಟ್ಟು, ತವಾ ಬಿಸಿ ಆದ್ಮೇಲೆ ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನ ಹಾಕಿ, ಇದಕ್ಕೆ 1 ಚಮಚ ಮಾಡಿರುವಂತ ಭಾಜಿ, ನಾವು ಬರೀ ಪಾವ್ ಪ್ಲೇನ್ ಆಗತ್ತಲ್ವಾ, ಸೊ ಪಾವ್ಗೆ ಕೂಡ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಾಗತ್ತೆ। 10 ಸೆಕೆಂಡು ಕಾವಲಿ ಮೇಲೆ ಇದನ್ನ ಮಿಕ್ಸ್ ಮಾಡಿ ಈ ರೀತಿ ಪಾವ್ ಕಟ್ ಮಾಡಿ, ಅಂದ್ರೆ ಬ್ರೆಡ್ ನ ಕಟ್ ಮಾಡಿ ಈ ರೀತಿ ಮಾಡಿದ್ರೆ ಪಾವ್ ಭಾಜಿ ತುಂಬಾನೇ ಚೆನ್ನಾಗಿರುತ್ತೆ। ಇದು ಎಕ್ಸಾಕ್ಟ್ ನಿಮಗೆ ಸ್ಟ್ರೀಟ್ ಸ್ಟೈಲ್ ತರಾನೇ ಇರುತ್ತೆ। ಎರಡೂ ಬದಿ ಇದನ್ನ ಚೆನ್ನಾಗಿ ಒಂದ್ಸರ್ತಿ ಫ್ರೈ ಮಾಡ್ಕೊಂಡ್ರೆ ನಮ್ಮ ಪಾವ್ ಕೂಡ ರೆಡಿ ಆಯ್ತು। ಇನ್ನೇನು ಪ್ಲೇಟಿಂಗು, 1 ಪ್ಲೇಟಿಗೆ ಪಾವ್ ಹಾಕಿ, ಭಾಜಿನೂ ಹಾಕಿ, ಈರುಳ್ಳಿ ಮತ್ತೆ ನಿಂಬೆಹಣ್ಣು ಬೇಕಿದ್ರೆ 1 ನಿಂಬೆಹಣ್ಣು ಮತ್ತೆ ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕಿದ್ರೆ ಮನೆಯಲ್ಲೇ ತಯಾರಾದ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ರೆಡಿ ಆಯ್ತು। ಬಿಸಿ ಬಿಸಿ ಪಾವ್ಗೆ ಈ ರೀತಿ ತಿಂದು ನೋಡಿ, ಭಾಜಿ ಮತ್ತೆ ಈರುಳ್ಳಿ ಪಾವ್ ಮೇಲೆ ಇಟ್ಟು ಇದನ್ನ ತಿಂದು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ। ಎಕ್ಸಾಕ್ಟ್ಲಿ ನೀವು ಹೊರಗಡೆ ಸಿಗೋ ತರನೇ ಇರುತ್ತೆ। ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ। ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್। ಪುನಃ ಇದೇ ರೀತಿ ಬೇರೆ ರೆಸಿಪಿ ಜೊತೆ ಸಿಗ್ತೀನಿ। ನಮ್ಮ ಚಾನಲ್ಗೆ ಒಂದ್ಸರ್ತಿ ಭೇಟಿ ಕೊಟ್ಟು ಬಾಕಿ ರೆಸಿಪಿಗಳನ್ನ ನೋಡಿ। ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್।